ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಬೆಂಗಳೂರಿನಲ್ಲಿ ಲ್ಯಾಂಡ್ ಮಾಫಿಯಾದ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಈಗೊಂದು ಅನುಮಾನಕ್ಕೆ ಕಾರಣವಾಗಿರೋದು ಬೆಂಗಳೂರಿನ ಮಲ್ಲಥಹಳ್ಳಿಯಲ್ಲಿ ನಡೆದಿರುವ ಘಟನೆ. ಕಣ್ಣಿಗೆ ಬಿದ್ದ ಭೂಮಿ ಮೇಲೆ ಬುಲ್ಡೋಜರ್ ಅಟ್ಯಾಕ್ ಮಾಡಲಾಗ್ತಾ ಇದೆ. ಶುಕ್ರವಾರ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅಟ್ಟಹಾಸ. ಇವತ್ತು ಸರ್ಕಾರಿ ಪಾರ್ಕ್ಗೆ ನುಗ್ಗಿ ಅಧ್ವಾನ. ಸರ್ಕಾರಿ ಜಾಗದಲ್ಲಿ ನೆಟ್ಟಿದ್ದ ನೂರಾರು ಗಿಡಗಳನ್ನು ನಾಶ ಮಾಡಲಾಗಿದೆ. ಜೆಸಿಬಿ ಬಳಸಿ ಮರ ಗಿಡಗಳ ಮಾರಣ ಹೋಮ ನಡೆಸಲಾಗಿದೆ. ನಿಮಗೆ ನೆನಪಿರಬಹುದು, ಟಾಕ್ಸಿಸ್ ಸಿನಿಮಾ, ಯಶ್ ಅವರ ಅಭಿನಯದ ಸಿನಿಮಾ. ಆ ಸಿನಿಮಾ ಸೆಟ್ಗಾಗಿ ಮರ ಕಡಿದ್ರು ಅನ್ನೋ ವಿಚಾರ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಯಿತು. ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಯಿತು. ಪೊಲೀಸರು ಕ್ರಮವನ್ನ ಕೂಡ ಕೈಗೊಂಡ್ರು. ಆದರೆ ಇಲ್ಲಿ ಬಿಲ್ಡರ್ಗಳ ಅಟ್ಟಹಾಸ, ಮರಗಳ ಮಾರಣ ಹೋಮ. ಕ್ರಮ ಆಗುತ್ತಾ? ಯಾಕಂದ್ರೆ ಪೊಲೀಸರ ಮುಂದೆನೇ ಗಿಡಗಳನ್ನ ಕಿತ್ತು ಬಿಸಾಕ್ತಾ ಇದ್ದಾರೆ. ಮಲ್ಲಥಹಳ್ಳಿಯ ಬಾಲಾಜಿ ಸ್ಕೂಲ್ ಬಳಿಯಲ್ಲಿ ಘಟನೆ ನಡೆದಿರೋದು. ಲ್ಯಾಂಡ್ ಮಾಫಿಯಾ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಸ್ಥಳೀಯರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸರ್ಕಾರಿ ಜಾಗ, ಪಾರ್ಕ್ ಜಾಗ, ಅಲ್ಲಿ ನಟ್ಟಿದ್ದ ನೂರಾರು ಗಿಡ ಮರಗಳನ್ನ ಕಿತ್ತು ಬಿಸಾಕಿದ್ದಾರೆ. ಬಿಟ್ರೆ ತಿಂದೇ ಬಿಡ್ತೇವೆ ನೀವೆಲ್ಲ ಸೇರ್ಕೊಂಡು ಅಂತಾರೆ ನೀವೆಲ್ಲ. ಇದು ಬಂದು 129 ವಾರ್ಡು ಮಲ್ಲಥಹಳ್ಳಿ ಸೇರುತ್ತಿದ್ದು. ಇದು ಬಂದು ಇಲ್ಲಿ ಮುನ್ರತ್ನ ಬರುತ್ತೆ, MLA ಮುನ್ರತ್ನ ಬರ್ತಾರೆ ಇಲ್ಲಿ ನೋಡಿ. ಇವತ್ತು ಯಾವ ಪರಿಸ್ಥಿತಿ ಆಗಿದೆ, ಇದು 20 ಗುಂಟೆ, ಇದು ಗೋಮಾಳ ಅಂತ ಹೇಳ್ಬಿಟ್ಟು ಇದು ಪಾರ್ಕ್ಗೆ ರಿಸರ್ವೇಷನ್ ಮಾಡಿದ್ರು. ನಾವೆಲ್ಲ ಗಿಡಗಳು ಹಾಕಿದ್ದೋ ಇಲ್ಲಿ. ಇವತ್ತು ಬಂದು ಲೇಖಾಕಿ ಬಂದು ಎಲ್ಲ ಗಿಡಗಳು ಕೇಳ್ತಾ ಇದ್ದಾರೆ ಇಲ್ಲಿ. ಇದನ್ನ ಯಾವ ಸರ್ಕಾರದವರು ನೋಡ್ತಾ ಇಲ್ಲ, ಇಲ್ಲಿ ಯಾರಿಗೂ ಕೇಳಿ ಬರ್ತಾ ಇಲ್ಲ ಇದು. ನೋಡಿ ಇವತ್ತು ಈಗ ನೋಡಿ ಯಾವ ಥರ ಇದೆ, ನಾವು ಎಷ್ಟು ಕಷ್ಟಪಟ್ಟು ಹಾಕಿದ್ದೀವಿ ನೋಡಿ. ಕಿತ್ತೆಸ್ತಿದ್ದಾರೆ, ಇದು ಕಿತ್ತೆಸ್ತಿದ್ದಾರೆ, ಮುಂದೆ ಬನ್ನಿ, ಕಿತ್ತೆಸ್ತಿದ್ದಾರೆ ನೋಡಿ. ನಾವು ಹಾಕಿರೋದು ನೋಡಿ, ಇದೆಲ್ಲ ತಂದು ಎಸ್ತಿದ್ದಾರೆ ಇಲ್ಲಿ. ಈ ಪಾರ್ಕಲ್ಲಿದ್ದ ಗಿಡಗಳನ್ನ ಒಂದು ಇವೆಲ್ಲ ಕೀಳಕ್ಕೋಸ್ಕರ ಇವರು ಜಾಗ ಆಸ್ತಿ ಹೊಡಿಬೇಕು ಅಂತ ಹೇಳ್ಬಿಟ್ಟು ಹುನ್ನಾರ ಮಾಡ್ಕೊಂಡು ಈ ಥರ ಎಳಿತಾ ಇದ್ದಾರೆ. ಬನ್ನಿ ನೋಡಿ, ಇದೊಂದು ನೋಡಿ ಇದು ನೋಡಿ ಯಾವ ಥರ ಕಿತ್ತಿದ್ದಾರೆ ನೋಡಿ. ಇದು ಕಿತ್ತಿ ಒಂಥರ ಬೇಕಾಬಿಟ್ಟಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಒಂದೇ ಒಂದು ಗಿಡ ಉಳಿದಂಗೆ ಗೌರ್ಮೆಂಟ್ ಜಾಗದಲ್ಲಿ ಗಿಡಗಳು ಇಷ್ಟು ಕಷ್ಟಪಟ್ಟು ಗಿಡಗಳು ಹಾಕಿದ್ರೆ ಈ ಥರ ಕಿತ್ತು ಎಸಿತಾ ಇದ್ದಾರೆ ಇಲ್ಲಿ ನೋಡಿ. ಎಷ್ಟು ಜನ ಇದ್ದಾರೆ ನೋಡಿ. ಕಷ್ಟ ಇದೆ, ಗಿಡಗಳನ್ನ ಅನಾಥ ಮಾಡ್ತಾ ಇದ್ದಾರೆ ಇಲ್ಲಿ. ಈ ಗಾಡಿ ಇಲ್ಲವರೆಲ್ಲ ಸೇರ್ಕೊಂಡು ಇದು ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಆ ಪರಿಸ್ಥಿತಿ ಆಗಿದೆ ಇಲ್ಲಿ 129 ವಾರ್ಡಲ್ಲಿ ಮಲ್ಲಥಹಳ್ಳಿ ಸರ್ವೆ ನಂಬರ್. ಇದು ಯಾರು ಹೇಳೋರಿಲ್ಲ ಕೇಳೋಲ್ಲ, ಆ ಪರಿಸ್ಥಿತಿ ಆಗಿದೆ. ಗೋಮಾಳ ಜಾಗ, ಗೌರ್ಮೆಂಟ್ ಜಾಗ, ಇವರೆಲ್ಲ ಹೊಡೆಯಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ನನ್ನ ಕಲೀಗ ವೀರೇಶ್, ಯಾರಿತ್ತ ಸರ್ಕಾರಿ ಜಾಗ ಅಂತ ಹೇಳಿ ಸ್ಥಳೀಯರೇ ಹೇಳ್ತಿದ್ದಾರೆ. ಕಂಡ ಮರಗಳನ್ನ ಕಿತ್ತಾಕಿದ್ರೆ ಕ್ರಮ ಕೈಗೊಳ್ಳಬೇಕು, ಆದ್ರೆ ಪೊಲೀಸರ ಮುಂದೆನೇ ಇವೆಲ್ಲ ನಡೆದು ಹೋಯ್ತಂತೆ. ಇಲ್ಲಿ ಬಾಲಾಜಿ ನಗರದ ನಾಗರಿಕ ವೇದಿಕೆ ರಕ್ಷಣೆ ಮತ್ತು ಈ ಸ್ಥಳೀಯರ ನಡುವೆ ತಿಕ್ಕಾಟ ಅಂತಾನೆ ಹೇಳಲಾಗ್ತದೆ. ಯಾಕಂದ್ರೆ ಈ 20 ಗುಂಟೆ ಮಲ್ಲಥಹಳ್ಳಿಯ ಹಳ್ಳಿಯ 129 ವಾರ್ಡ್ ನಂಬರ್ 20 ಗುಂಟೆ ಇದು ಗೋಮಾಳ ಜಾಗ BBMPಗೆ ಸೇರುತ್ತೆ. ಇಲ್ಲಿ ಸ್ಥಳೀಯರು ಎಲ್ಲ ಗಿಡಗಳನ್ನು ನೆಟ್ಟಿದ್ರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೂಲಕ ಗಿಡಗಳನ್ನು ನೆಟ್ಟಿದ್ರು. ಬಟ್ ಈ ಒಂದು ವೇದಿಕೆ ಏನು ಬಾಲಾಜಿ ನಾಗರಿಕ ರಕ್ಷಣಾ ವೇದಿಕೆ ಏನೋ ಏಕಾಏಕಿ ಬಂದು ಬೆಳಗ್ಗೆ JCB ತಂದು ಏನೋ ಗಿಡಗಳನ್ನ ಕಿತ್ತಿ ಹಾಕಿದ್ದಾರೆ ಅಂತ ಸ್ಥಳೀಯರೊಂದು ಆರೋಪ ಮಾಡ್ತಿದ್ದಾರೆ. ಅವ್ರು ಸಹ ಹೇಳೋ ಪ್ರಕಾರ ನಾವು ಇಲ್ಲಿ ಮಕ್ಕಳಿಗೆ ಆಟ ಆಡಕ್ಕೆ ಏನಾದ್ರೂ ಫಂಕ್ಷನ್ ಮಾಡಕ್ಕೆ ನಾವು ಇಲ್ಲಿ ಅಂದ್ರೆ ವ್ಯವಸ್ಥೆ ಮಾಡ್ತಿದೀವಿ ಅಂತೇನೋ ಆ ಒಂದು ಸಂಘಟನೆ ಒಂದು ಹೇಳ್ತದೆ. ಹೀಗಾಗಿ ಇಲ್ಲಿ ಸ್ಥಳೀಯರು ಮತ್ತು ಬಾಲಾಜಿ ಸಂಘಟನೆ ವೇದಿಕೆಯಿಂದ ಇಬ್ಬರ ನಡುವೆ ತಿಕ್ಕಾಟ ಅಂತಾನೆ ಹೇಳಬಹುದು. ಹೀಗಾಗಿ ಇವರು ಸ್ಥಳೀಯರ ಪ್ರಕಾರ ಏಕಾಏಕಿ ಗಿಡ ಕಿತ್ತಿದ್ದು ಸರಿಯಲ್ಲ, ಒಂದ್ ಕಡೆ ಪರ್ಮಿಷನ್ ಇಲ್ಲ, BBMP ಅವ್ರದ್ದು ಯಾವುದೇ ಪರ್ಮಿಷನ್ ಇಲ್ಲ. ಹೀಗಾಗಿ ಇದನ್ನ ಒತ್ತುವರಿ ಮಾಡೋದಕ್ಕೆ ಅವರು ಮುಂದಾಗ್ತಿದ್ದಾರೆ ಎಂಬುದು ಇಲ್ಲಿ ಸ್ಥಳೀಯರ ಆರೋಪವಾಗಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಒಂದ್ ಕಡೆ ಅರಣ್ಯ ಇಲಾಖೆ, ಮತ್ತೊಂದ್ ಕಡೆ BBMP ಅಧಿಕಾರಿಗಳ ಬಂದು ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಇದು ಈ ಜಾಗವನ್ನ ಭೂಗಳ್ಳರಿಗೆ ವಶವಾಯ್ತು ಅಂದ್ರೆ ಮತ್ತೊಂದು ಕಷ್ಟ ಆಗುತ್ತೆ. ಯಾಕಂದ್ರೆ 20 ಗುಂಟೆ ದೊಡ್ಡ ಜಾಗ ಇದು. ಇಲ್ಲಿ ಏನಾದ್ರು ಪಾರ್ಕ್ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಇಲ್ಲವಾದ್ರೆ ಈ ಒಂದು ಭೂಮಿಯನ್ನ ಭೂಗಳ್ಳರು ಇದಕ್ಕೆ ವಶಪಡಿಸಿಕೊಳ್ಳಲು ಎಲ್ಲ ರೀತಿಯ ಸಾಧ್ಯತೆ ಇದೆ ಎಂಬುದು ಇಲ್ಲಿನ ಸ್ಥಳೀಯರ ಒಂದು ಗಂಭೀರ ಆರೋಪವಾಗಿದೆ. ಸ್ಮಿತಾ, ರೈಟ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಪ್ರಕೃತಿ ಸಮಾವೇಶಕ್ಕೆ ಅನುಮತಿ ನೀಡೋದು ವಿಚಾರಕ್ಕೆ ನಿರಾಕರಣೆಯನ್ನ ವ್ಯಕ್ತಪಡಿಸಿದೆ ಸರ್ಕಾರ. ಬೀದರ್ನ ಸಾಯಿ ಸ್ಕೂಲ್ ಆವರಣದಲ್ಲಿ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಬೀದರ್ಗೆ ಬರದಂತೆ ಹಿಂದೂ ಮುಖಂಡರಿಗೆ ನಿಷೇಧ ವಿಧಿಸಲಾಗಿದೆ. ಶ್ರೀರಾಮ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್, ಮಾಧವಿ ಲತಾ, ಕಾಜೋಲ್ ಹಿಂದೂಸ್ತಾನಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಸರ್ಕಾರ ಹಾಗೆ ಜಿಲ್ಲಾಡಳಿತದ ವಿರುದ್ಧ ಸಿಡಿದೆದ್ದಿದೆ ಕೇಸರಿ ಸೇನೆ. ಸಮಾವೇಶದ ಸ್ಥಳದಲ್ಲಿ ಸೆಕ್ಷನ್ 144 ನಿಷೇಧಾಜ್ಞೆಯನ್ನ ಜಾರಿಗೆ ತಂದಿದೆ ಸರ್ಕಾರ.
ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಮಲ್ಲಿಕಾರ್ಜುನ್ ಮರಕಲೆ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಏನು ಕಾರ್ಯಕ್ರಮ ಇದು? ಯಾವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿತ್ತು? ನಿರಾಕರಣೆ ಯಾಕೆ? ಈಗ ನಿರಾಕರಣೆ ನಂತರದಲ್ಲಿ ಏನು ಹೇಳ್ತಿದ್ದಾರೆ ಈ ಕಾರ್ಯಕ್ರಮದ ಆಯೋಜಕರು? ಹೌದು ಸ್ಮಿತಾ, ನಿಜಕ್ಕೂ ಇವತ್ತು ಗಡಿ ಜಿಲ್ಲೆ ಬೀದರಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ಏನು ಹಿಂದೂ ಸಮಾವೇಶನ ಹಮ್ಮಿಕೊಂಡಿದ್ರು. ಆ ಒಂದು ಸಮಾವೇಶಕ್ಕೆ ಈಗಾಗಲೇ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಇರ್ಬೋದು, ಮತ್ತು ಈಗಾಗಲೇ ತೆಲಂಗಾಣದ ಬಿಜೆಪಿ ಮುಖಂಡೆ ಮಾಧವಿ ಲತಾ ಇರ್ಬೋದು, ಮತ್ತು ಅದೇ ರೀತಿ ಹಿಂದೂಸ್ತಾನಿ ಕಾಜಲ್ ಇರ್ಬೋದು, ಇಂಥ ಭಾಷಣಕಾರರನ್ನು ಕರೆದು ಹಿಂದೂ ಮುಖಂಡರು ಈ ಒಂದು ಸಮಾವೇಶನ ಇವತ್ತೇನು ಹಮ್ಮಿಕೊಂಡಿದ್ರು. ಈಗ ಸಂಜೆ 4 ಗಂಟೆ ಕಾರ್ಯಕ್ರಮ ಕೂಡ ಆರಂಭ ಆಗಬೇಕಾಗಿತ್ತು. ಪ್ರತಿಯೊಂದು ತಯಾರಿ ಕೂಡ ನಡೀತಾ ಇತ್ತು. ಆದರೆ ಏಕಾಏಕಿ ಜಿಲ್ಲಾಡಳಿತ ಸರ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಿಷೇಧ ಹೇರಿದ್ದಾರೆ. ಆ 3 ಜನ ಹಿಂದೂ ಭಾಷಣಕಾರರಿದ್ದಾರೆ. ಅಂದ್ರೆ ಟೋಟಲಿ ಜನರಲ್ ಜಾಗೃತಿ ಮೂಡಬೇಕು, ಹಿಂದೂ ಎತ್ತ ಸಾಗ್ತಾ ಇದೆ. ಈಗಾಗಲೇ ವಕ್ಫ್ ಬೋರ್ಡ್ ಇಂದ ಏನಂದ್ರೆ ಹಿಂದೂಗಳ ಮೇಲೆ ಸಾಕಷ್ಟು ಒಂದು ದೌರ್ಜನ್ಯ ಆಗ್ತಾ ಇದೆ. ಇಂಥ ವಿಷಯಗಳನ್ನು ಜನರಿಗೆ ಮುಟ್ಟಿಸಬೇಕು, ಯುವಕರಲ್ಲಿ ಜಾಗೃತಿ ಮಾಡಬೇಕು ಎಂಬ ಉದ್ದೇಶದಿಂದ ಹಿಂದೂ ಜಾಗರಣ ವೇದಿಕೆಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ನೋಡಬಹುದು, ಇಲ್ಲಿ ಕಾರ್ಯಕ್ರಮ ಆಯೋಜಕರು ಕೂಡ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಈ ಸರ್ಕಾರ ನಿಜಕ್ಕೂ ಹಿಂದೂ ವಿರೋಧಿ ಸರ್ಕಾರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಬೆಂಗಳೂರಿನಲ್ಲಿ ಲ್ಯಾಂಡ್ ಮಾಫಿಯಾದ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಈಗೊಂದು ಅನುಮಾನಕ್ಕೆ ಕಾರಣವಾಗಿರೋದು ಬೆಂಗಳೂರಿನ ಮಲ್ಲಥಹಳ್ಳಿಯಲ್ಲಿ ನಡೆದಿರುವ ಘಟನೆ. ಕಣ್ಣಿಗೆ ಬಿದ್ದ ಭೂಮಿ ಮೇಲೆ ಬುಲ್ಡೋಜರ್ ಅಟ್ಯಾಕ್ ಮಾಡಲಾಗ್ತಾ ಇದೆ. ಶುಕ್ರವಾರ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅಟ್ಟಹಾಸ. ಇವತ್ತು ಸರ್ಕಾರಿ ಪಾರ್ಕ್ಗೆ ನುಗ್ಗಿ ಅಧ್ವಾನ. ಸರ್ಕಾರಿ ಜಾಗದಲ್ಲಿ ನೆಟ್ಟಿದ್ದ ನೂರಾರು ಗಿಡಗಳನ್ನು ನಾಶ ಮಾಡಲಾಗಿದೆ. ಜೆಸಿಬಿ ಬಳಸಿ ಮರ ಗಿಡಗಳ ಮಾರಣ ಹೋಮ ನಡೆಸಲಾಗಿದೆ. ನಿಮಗೆ ನೆನಪಿರ್ಬೋದು, ಟಾಕ್ಸಿಸ್ ಸಿನಿಮಾ, ಯಶ್ ಅವರ ಅಭಿನಯದ ಸಿನಿಮಾ. ಆ ಸಿನಿಮಾ ಸೆಟ್ಗಾಗಿ ಮರ ಕಡಿದ್ರು ಅನ್ನೋ ವಿಚಾರ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಯಿತು. ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಯಿತು. ಪೊಲೀಸರು ಕ್ರಮವನ್ನ ಕೂಡ ಕೈಗೊಂಡ್ರು. ಆದರೆ ಇಲ್ಲಿ ಬಿಲ್ಡರ್ಗಳ ಅಟ್ಟಹಾಸ, ಮರಗಳ ಮಾರಣ ಹೋಮ ಕ್ರಮ ಆಗುತ್ತಾ? ಯಾಕಂದ್ರೆ ಪೊಲೀಸರ ಮುಂದೆನೇ ಗಿಡಗಳನ್ನ ಕಿತ್ತು ಬಿಸಾಕ್ತಾ ಇದ್ದಾರೆ. ಮಲ್ಲಥಹಳ್ಳಿಯ ಬಾಲಾಜಿ ಸ್ಕೂಲ್ ಬಳಿಯಲ್ಲಿ ಘಟನೆ ನಡೆದಿರೋದು. ಲ್ಯಾಂಡ್ ಮಾಫಿಯಾ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಸ್ಥಳೀಯರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸರ್ಕಾರಿ ಜಾಗ, ಪಾರ್ಕ್ ಜಾಗ, ಅಲ್ಲಿ ನಟ್ಟಿದ್ದ ನೂರಾರು ಗಿಡ ಮರಗಳನ್ನ ಕಿತ್ತು ಬಿಸಾಕಿದ್ದಾರೆ. ಬಿಟ್ರೆ ತಿಂದೇ ಬಿಡ್ತೇನೆ ನೀವು ಸೇರ್ಕೊಂಡು ಅಂತಾರೆ ನೀವೆಲ್ಲ. ಇದು ಬಂದು 129 ವಾರ್ಡು ಮಲ್ಲತ್ತಳ್ಳಿ ಸೇರುತ್ತೆ. ಇದು ಬಂದು ಇಲ್ಲಿ ಮುನ್ರತ್ನ ಬರುತ್ತೆ, MLA ಮುನ್ರತ್ನ ಬರ್ತಾರೆ ಇಲ್ಲಿ ನೋಡಿ. ಇವತ್ತು ಯಾವ ಪರಿಸ್ಥಿತಿ ಆಗಿದೆ, ಇದು 20 ಗುಂಟೆ ಇದು ಗೋಮಾಳ ಅಂತ ಹೇಳ್ಬಿಟ್ಟು ಇದು ಪಾರ್ಕ್ಗೆ ರಿಸರ್ವೇಷನ್ ಮಾಡಿದ್ರು. ನಾವೆಲ್ಲ ಗಿಡಗಳು ಹಾಕಿದ್ದೋ ಇಲ್ಲಿ. ಇವತ್ತು ಬಂದು ಲೇಖಾಯ್ತು ಬಂದು ಎಲ್ಲ ಗಿಡಗಳು ಕೇಳ್ತಾ ಇದ್ದಾರೆ ಇಲ್ಲಿ. ಇದನ್ನ ಯಾವ ಸರ್ಕಾರದವರು ನೋಡ್ತಾ ಇಲ್ಲ, ಇಲ್ಲಿ ಯಾರಿಗೂ ಕೇಳಿ ಬರ್ತಾ ಇಲ್ಲ ಇದು. ನೋಡಿ ಇವತ್ತು ಈಗಲೂ ನೋಡಿ ಯಾವ ಥರ ಇದೆ, ನಾವು ಎಷ್ಟು ಕಷ್ಟಪಟ್ಟು ಹಾಕಿದ್ದೀವಿ ನೋಡಿ. ಕಿತ್ತೆಸ್ತಿದ್ದಾರೆ, ಇದು ಕಿತ್ತೆಸ್ತಿದ್ದಾರೆ, ಮುಂದೆ ಬನ್ನಿ, ಇದು ಕಿತ್ತೆಸ್ತಿದ್ದಾರೆ ನೋಡಿ. ನಾವು ಹಾಕಿರೋದು ನೋಡಿ, ಇದೆಲ್ಲ ತಂದು ಎಸ್ತಿದ್ದಾರೆ ಇಲ್ಲಿ. ಈ ಪಾರ್ಕಲ್ಲಿದ್ದ ಗಿಡಗಳನ್ನ ಒಂದು ಇವೆಲ್ಲ ಕೀಳಕ್ಕೋಸ್ಕರ ಇವರು ಜಾಗ ಆಸ್ತಿ ಹೊಡಿಬೇಕು ಅಂತ ಹೇಳ್ಬಿಟ್ಟು ಹುನ್ನಾರ ಮಾಡ್ಕೊಂಡು ಈ ಥರ ಎಳಿತಾ ಇದ್ದಾರೆ. ಬನ್ನಿ ನೋಡಿ, ಇದೊಂದು ನೋಡಿ, ಇದು ನೋಡಿ ಯಾವ ಥರ ಕಿತ್ತಿದ್ದಾರೆ ನೋಡಿ. ಇದು ಕಿತ್ತಿ ಒಂಥರ ಬೇಕಾಬಿಟ್ಟಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಒಂದೇ ಒಂದು ಗಿಡ ಉಳಿದಂಗೆ ಗೌರ್ಮೆಂಟ್ ಜಾಗದಲ್ಲಿ ಗಿಡಗಳು ಇಷ್ಟು ಕಷ್ಟಪಟ್ಟು ನಾವು ಗಿಡಗಳು ಹಾಕಿದ್ರೆ ಈ ಥರ ಕಿತ್ತು ಎಸಿತಾ ಇದ್ದಾರೆ ಇಲ್ಲಿ. ನೋಡಿ ಎಷ್ಟು ಜನ ಇದೆ ನೋಡಿ. ಎಷ್ಟು ಕಷ್ಟ ಇದೆ, ಗಿಡಗಳನ್ನ ಅನಾಥ ಮಾಡ್ತಾ ಇದ್ದಾರೆ ಇಲ್ಲಿ. ಈ ಲೇಔಟೆಲ್ಲ ಸೇರ್ಕೊಂಡು ಇದು ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಆ ಪರಿಸ್ಥಿತಿ ಆಗಿದೆ ಇಲ್ಲಿ 129 ವಾರ್ಡಲ್ಲಿ ಮಲ್ಲತ್ತಳ್ಳಿ ಸರ್ವೆ ನಂಬರ್. ಇದು ಯಾರು ಹೇಳೋರಿಲ್ಲ ಕೇಳೋಲ್ಲ, ಆ ಪರಿಸ್ಥಿತಿ ಆಗಿದೆ. ಗೋಮಾಳ ಜಾಗ, ಗೌರ್ಮೆಂಟ್ ಜಾಗ, ಇವರೆಲ್ಲ ಹೊಡೆಯಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ನನ್ನ ಕಲೀಗ ವೀರೇಶ್, ಯಾರೀತ ಸರ್ಕಾರಿ ಜಾಗ ಅಂತ ಹೇಳಿ ಸ್ಥಳೀಯರೇ ಹೇಳ್ತಿದ್ದಾರೆ. ಕಂಡ ಮರಗಳನ್ನ ಕಿತ್ತಾಕಿದ್ರೆ ಕ್ರಮ ಕೈಗೊಳ್ಬೇಕು, ಆದ್ರೆ ಪೊಲೀಸರ ಮುಂದೆನೇ ಇವೆಲ್ಲ ನಡೆದು ಹೋಯ್ತಂತೆ. ಇಲ್ಲಿ ಬಾಲಾಜಿ ನಗರದ ನಾಗರಿಕ ವೇದಿಕೆ ರಕ್ಷಣೆ ಮತ್ತು ಈ ಸ್ಥಳೀಯರ ನಡುವೆ ತಿಕ್ಕಾಟ ಅಂತಾನೆ ಹೇಳಲಾಗ್ತದೆ. ಯಾಕಂದ್ರೆ ಈ 20 ಗುಂಟೆ ಮಲ್ಲತ್ತಳಿಯ ಹಳ್ಳಿಯ 129 ವಾರ್ಡ್ ನಂಬರ್ 20 ಗುಂಟೆ ಇದು ಗೋಮಾಳ ಜಾಗ BBMPಗೆ ಸೇರುತ್ತೆ. ಇಲ್ಲಿ ಸ್ಥಳೀಯರು ಎಲ್ಲ ಗಿಡಗಳನ್ನು ನೆಟ್ಟಿದ್ರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೂಲಕ ಗಿಡಗಳನ್ನು ನೆಟ್ಟಿದ್ರು. ಬಟ್ ಈ ಒಂದು ವೇದಿಕೆ ಏನು ಬಾಲಾಜಿ ನಾಗರಿಕ ರಕ್ಷಣಾ ವೇದಿಕೆ ಏನೋ ಏಕಾಏಕಿ ಬಂದು ಬೆಳಗ್ಗೆ JCB ತಂದು ಏನೋ ಗಿಡಗಳನ್ನ ಕಿತ್ತಿ ಹಾಕಿದ್ದಾರೆ ಅಂತ ಸ್ಥಳೀಯರೊಂದು ಆರೋಪ ಮಾಡ್ತಿದ್ದಾರೆ. ಅವ್ರು ಹೇಳೋ ಪ್ರಕಾರ ನಾವು ಇಲ್ಲಿ ಮಕ್ಕಳಿಗೆ ಆಟ ಆಡಕ್ಕೆ ಏನಾದ್ರೂ ಫಂಕ್ಷನ್ ಮಾಡಕ್ಕೆ ನಾವಿಲ್ಲಿ ಅಂದ್ರೆ ವ್ಯವಸ್ಥೆ ಮಾಡ್ತಿದೀವಿ ಅಂತೇನೋ ಆ ಒಂದು ಸಂಘಟನೆ ಒಂದು ಹೇಳ್ತದೆ. ಹೀಗಾಗಿ ಇಲ್ಲಿ ಸ್ಥಳೀಯರು ಮತ್ತು ಬಾಲಾಜಿ ಸಂಘಟನೆ ವೇದಿಕೆಯಿಂದ ಇಬ್ಬರ ನಡುವೆ ತಿಕ್ಕಾಟ ಅಂತಾನೆ ಹೇಳಬಹುದು.
ಹೀಗಾಗಿ ಇವರು ಸ್ಥಳೀಯರ ಪ್ರಕಾರ ಏಕಾಏಕಿ ಗಿಡ ಕಿತ್ತಿದ್ದು ಸರಿಯಲ್ಲ, ಒಂದ್ ಕಡೆ ಪರ್ಮಿಷನ್ ಇಲ್ಲ, BBMP ಅವ್ರದ್ದು ಯಾವುದೇ ಪರ್ಮಿಷನ್ ಇಲ್ಲ, ಹೀಗಾಗಿ ಇದನ್ನ ಒತ್ತುವರಿ ಮಾಡೋದಕ್ಕೆ ಅವರು ಮುಂದಾಗ್ತಿದ್ದಾರೆ ಎಂಬುದು ಇಲ್ಲಿ ಸ್ಥಳೀಯರ ಆರೋಪವಾಗಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಒಂದ್ ಕಡೆ ಅರಣ್ಯ ಇಲಾಖೆ ಮತ್ತೊಂದ್ ಕಡೆ BBMP ಅಧಿಕಾರಿಗಳ ಬಂದು ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಇದು ಈ ಜಾಗವನ್ನ ಭೂಗಳ್ಳರಿಗೆ ವಶವಾಯ್ತು ಅಂದ್ರೆ ಮತ್ತೊಂದು ಕಷ್ಟ ಆಗುತ್ತೆ. ಯಾಕಂದ್ರೆ 20 ಗುಂಟೆ ದೊಡ್ಡ ಜಾಗ ಇದು, ಇಲ್ಲಿ ಏನಾದ್ರು ಪಾರ್ಕ್ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಇಲ್ಲವಾದ್ರೆ ಈ ಒಂದು ಭೂಮಿಯನ್ನ ಭೂಗಳ್ಳರು ಇದಕ್ಕೆ ವಶಪಡಿಸಿಕೊಳ್ಳಲು ಎಲ್ಲ ರೀತಿಯ ಸಾಧ್ಯತೆ ಇದೆ ಎಂಬುದು ಇಲ್ಲಿನ ಸ್ಥಳೀಯರ ಒಂದು ಗಂಭೀರ ಆರೋಪವಾಗಿದೆ. ಸ್ಮಿತಾ. ರೈಟ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ.